ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಟಿ ಎನ್ ಎಕ್ಸ್ಪ್ಲೇನರ್ ಕನ್ನಡ ಯೂಟ್ಯೂಬ್ ಚಾನಲ್. ಯಾರ್ಯಾರೆಲ್ಲ ನಮ್ಮ ಒಂದು ಚಾನಲ್ಗೆ ಹೊಸ್ದಾಗಿ ವಿಸಿಟ್ ಕೊಟ್ಟಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆಯೇ ಹಳೆ ಸಬ್ಸ್ಕ್ರೈಬರ್ ಬಂದುಬಿಟ್ಟು ವಿಡಿಯೋನ ಲೈಕ್ ಮಾಡಿಕೊಂಡು ಶೇರ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್. ಹಾಗೆಯೇ ಇವತ್ತು ನಾವು ತೊಗೊಂಡಿರೋದು ಬಂದುಬಿಟ್ಟು ಸುಮಿತ್ ಸಂಕೋಜಿ ಇವರ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಬಂದುಬಿಟ್ಟು 458K ಸಬ್ಸ್ಕ್ರೈಬರ್ಸ್ಗಳಿದ್ದಾರೆ. ಈ ಒಂದು 458K ಸಬ್ಸ್ಕ್ರೈಬರ್ಸ್ಗಳನ್ನ ಗಳಿಸಲಿಕ್ಕೆ ಇವ್ರು ಹಾಕಿರೋ ವಿಡಿಯೋ ಬಂದುಬಿಟ್ಟು 184 ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದಾರೆ. ಈ 184 ವಿಡಿಯೋಗಳಿಗೆ ಇವ್ರಿಗೆ ಒಂದು 496 ವೀಕ್ಷಣೆಗಳು ಸಿಕ್ಕಿದೆ. ಈ 496 ವೀಕ್ಷಣೆಗಳಲ್ಲಿ ಇವರು ಎಷ್ಟು ಅರ್ನಿಂಗ್ಸ್ ಮಾಡಿರ್ಬೋದು, ಹಾಗೆಯೇ ಇವರ ಒಂದು ಎಷ್ಟು ವೀಡಿಯೋಸ್ಗಳು ಎಷ್ಟು ವ್ಯೂಸ್ಗಳು ಓಡಿರ್ಬೋದು ಎಲ್ಲವನ್ನು ತಿಳ್ಕೊಳಕ್ಕಿಂತ ಮೊದಲು ವಿಡಿಯೋಗೆ ಕೂಡ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ರಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಮೊದಲನೇದಾಗಿ ಸುಮಿತ್ ಸಂಕೋಜಿ ಇವರ ಒಂದು ಇಂಜಿನಿಯರಿಂಗ್ ಜರ್ನಿಯಲ್ಲಿ ಈ ಒಂದು ಏನು ಇಂಜಿನಿಯರಿಂಗ್ ಮಾಡ್ತಾಯಿದ್ರು ಅದನ್ನೇ ಒಂದು ಕಾಮಿಡಿಯಾಗಿ ಇಟ್ಕೊಂಡು ವಿಡಿಯೋ ಮಾಡೋದಿದೆಯಲ್ಲ, ಅದು ತುಂಬಾ ರೇರ್ ಅಂತಲೇ ಹೇಳ್ಬೋದು ಗೈಸ್. ಮೊದಲನೇದಾಗಿ ಇವರು ಒಂದು ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋ ಮಾಡ್ತಾಯಿದ್ರು. ಇನ್ಸ್ಟಾಗ್ರಾಮ್ ರೀಲ್ಗಳನ್ನ ಅಪ್ಲೋಡ್ ಮಾಡಿ ಹೆಚ್ಚು ಇನ್ಸ್ಟಾಗ್ರಾಮ್ ರೀಲ್ಗಳನ್ನ ಅಪ್ಲೋಡ್ ಮಾಡ್ತಾಯಿದ್ರು. ಆವಾಗ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಕ್ರೇಜ್ ಅನ್ನೋದು ಸುಮಿತ್ ಸಂಕೋಜಿ ಮತ್ತು ಇವರ ಫ್ರೆಂಡ್ ಆದ ಸೂರಜ್ ಇವರಿಬ್ರಿಗೂ ಕೂಡ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಟ್ರೆಂಡ್ ಅನ್ನೋದು ಇತ್ತು ಗೈಸ್. ಅದೇ ಟ್ರೆಂಡ್ನ ಬಳಸ್ಕೊಂಡು ಇವ್ರು ಬರ್ತಾರೆ ಯೂಟ್ಯೂಬ್ಗೆ. ಈ ಯೂಟ್ಯೂಬ್ನಲ್ಲಿ ಬಂದುಬಿಟ್ಟು ಅದೇ ವಿಡಿಯೋನ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿರೋ ಅದೇ ವಿಡಿಯೋನ ಒಂದು ಯೂಟ್ಯೂಬ್ಗೆ ಕಾಪಿ ಮಾಡಿ ಹಾಕ್ತಾರೆ ಗೈಸ್. ಇಲ್ಲಿ ಬಂದುಬಿಟ್ಟು ಯೂಟ್ಯೂಬ್ನಲ್ಲಿ ಬಂದುಬಿಟ್ಟು 4 ಮಿಲಿಯನ್, 12 ಮಿಲಿಯನ್, 6 ಮಿಲಿಯನ್, 10 ಮಿಲಿಯನ್ ಈ ಥರ ಒಂದು ವ್ಯೂಸ್ಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಗೈಸ್. ಹಾಗೆಯೇ ಇವರು ಅದರ ಜೊತೆಗೆ ಒಂದು ಲಾಂಗ್ ಫಾರ್ಮ್ಯಾಟ್ ವಿಡಿಯೋಗಳನ್ನ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಶಾರ್ಟ್ ಫಾರ್ಮ್ಯಾಟ್ ವಿಡಿಯೋಗಳಿಗೆ ಸಿಕ್ಕ ಒಂದು ವೀಕ್ಷಣೆ ಆಗಿರ್ಬೋದು, ರೆಸ್ಪಾನ್ಸ್ ಆಗಿರ್ಬೋದು ಲಾಂಗ್ ಫಾರ್ಮ್ಯಾಟ್ ವಿಡಿಯೋಗಳಿಗೆ ಸಿಗೋದಿಲ್ಲ ಗೈಸ್. ಯಾಕಪ್ಪ ಅಂತಂದರೆ ಲಾಂಗ್ ಫಾರ್ಮ್ಯಾಟ್ ವಿಡಿಯೋಗಳನ್ನ ನೋಡೋದು ತುಂಬಾ ಕಡಿಮೆ ಜನ ಆಗಿರೋದ್ರಿಂದ ಶಾರ್ಟ್ ಫಾರ್ಮ್ಯಾಟ್ ವಿಡಿಯೋಗಳು 12 ಮಿಲಿಯನ್, 2 ಮಿಲಿಯನ್, 4 ಮಿಲಿಯನ್ ನೋಡಿದರೆ ಲಾಂಗ್ ಫಾರ್ಮ್ಯಾಟ್ ವಿಡಿಯೋ ಬಂದುಬಿಟ್ಟು 1,60,000, 20,000 ಈ ಥರ ಓಡಿದಾವೆ ಗೈಸ್. ಅದು ಏನು ಕಡಿಮೆ ಅಲ್ಲ ಅಂತ ಅಂದ್ಕೊತೀನಿ. ನಮ್ಮಂಥ ಒಂದು ಚಿಕ್ಕ ಯೂಟ್ಯೂಬರ್ಗೆ ಆ ಒಂದು 1K 2K ಬಂದ್ರೇ ಅಷ್ಟೊಂದು ಖುಷಿ ಪಡ್ತೀವಿ. ಅದರಲ್ಲಿ 1,00,000 ವ್ಯೂಸ್ ಅಂದರೆ ಕಡಿಮೆನೇ ಅಲ್ಲ ಗೈಸ್. ಅಂದರೆ ಸುಮಿತ್ ಸಂಕೋಜಿ ಅವ್ರು ಹೋಲಿಸ್ಕೊಂಡ್ರೆ ಅವರ ಒಂದು ಶಾರ್ಟ್ ಫಾರ್ಮ್ಯಾಟ್ ವಿಡಿಯೋಗಳಿಗಿಂತ ಲಾಂಗ್ ಫಾರ್ಮ್ಯಾಟ್ ವಿಡಿಯೋಗಳ ಒಂದು ರೆವಿನ್ಯೂ ಆಗಿರ್ಬೋದು, ವ್ಯೂಸ್ ಆಗಿರ್ಬೋದು, ಆಡಿಯನ್ಸ್ ಆಗಿರ್ಬೋದು ಕಡಿಮೆನೇ ಗೈಸ್. ಓಕೆ ಗೈಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಅಂತ ಅಂದ್ಕೊತೀನಿ. ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಮಾಡ್ಕೊಳ್ಳಿ ಗೈಸ್. ಹಾಗೆಯೇ ನಮ್ಮ ಒಂದು ವಾಯ್ಸ್ ಅಥವಾ ನಮ್ಮ ಒಂದು ವಿಡಿಯೋದಲ್ಲಿ ಏನು ಚೇಂಜಸ್ ಬೇಕು ಅದನ್ನು ಕೂಡ ಕಮೆಂಟ್ನಲ್ಲಿ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಸುಮಿತ್ ಸಂಕೋಜಿ ಅವ್ರದ್ದು ಮಾಡಿದೆ ನೆಕ್ಸ್ಟ್ ಯಾರ ಒಂದು ವೀಡಿಯೋಸ್ನ ಮಾಡಬೇಕು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಗೈಸ್. ಹಾಗೆಯೇ ಗೈಸ್, ಯಾರ್ಯಾರೆಲ್ಲ ನಮ್ಮ ಒಂದು ಚಾನಲ್ಗೆ ಹಳೇ ಸಬ್ಸ್ಕ್ರೈಬರ್ಸ್ ಇದ್ದಾರಲ್ಲ ಅವರು ಪ್ಲೀಸ್ ಯಾರನ್ನೂ ಕೂಡ ಅನ್ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೋಗ್ಬೇಡಿ ಗೈಸ್. ಯಾಕಪ್ಪ ಅಂತಂದರೆ ಅನ್ಸಬ್ಸ್ಕ್ರೈಬ್ ಮಾಡಬೇಕು ಅನ್ನೋದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಬಾರ್ದು ಅಂತಲೇ ಹೇಳ್ತೀನಿ ಗೈಸ್. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಲಾಂಗ್ ವೀಡಿಯೋಸ್ ಮಾಡಿದರೆ ನಿಮಗೂ ಕೂಡ ಇಂಟ್ರೆಸ್ಟ್ ಬರೋದಿಲ್ಲ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್. ಇಲ್ಲಿವರೆಗೂ ವಿಡಿಯೋ ನೋಡಿದರೆ ಥ್ಯಾಂಕ್ ಯು ಗೈಸ್. ಬೈ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.